ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಇವತ್ತು ಬೆಳಗ್ಗೆ 3:30. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಟೆಂಪಲ್ ಕಾಂಪ್ಲೆಕ್ಸ್, ಅದು ಆಂಕೋರ್ ವ್ಯಾಟು CM ರೀಪಲ್ಲಿರೋದು ಕಾಂಬೋಡಿಯಾದಲ್ಲಿ. ಸೊ ಇಲ್ಲಿ ಬೆಳಗಿನ ಜಾವ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಅಂದರೆ ಸನ್ರೈಸ್ ಸ್ಪಾಟ್ ಇದು. ಸೊ ಅದಕ್ಕೋಸ್ಕರ ಇವಾಗ 4 ಗಂಟೆಗೆ ನಮಗೆ ಪಿಕಪ್ ಇದೆ. ಸೊ ಇವಾಗ ನಾವು 3:30ಗೆಲ್ಲ ರೆಡಿಯಾಗಿದ್ದೀವಿ. ಬನ್ನಿ ನೋಡುವ ಹೆಂಗಿರುತ್ತೆ ಅಂತ ಇವತ್ತಿನ ದಿನ. The French control Angkor over 100 years. So they had repair Angkor Wat also. Oh, yesterday very hot. Yesterday the temperature around 35 degree. So this time why is warm when we sleep here very good. ಸೊ ಈ ಕತ್ಲಲ್ಲಿ ನಾವು ಸನ್ರೈಸಿಗೆ ಕಾಯ್ತಾ ಇದ್ದೀವಿ. ನೋಡಿ ಏನಕ್ಕೆ ಕಾಣಿಸಲ್ಲ ನಿಮಗೆ, ಬಟ್ ಇವಾಗ ಸನ್ರೈಸಿಗೆ ಕಾಯ್ತಾ ಇದ್ದೀವಿ. ಸೊ ಸನ್ರೈಸ್ ಆದಮೇಲೆ ನೀಟಾಗಿ ಬ್ಲಾಗ್ ಮಾಡೋಣ ಅಂತ. ಸೊ ಇವಾಗ ಸದ್ಯಕ್ಕೆಲ್ಲ ಎಲ್ಲರೂ ಸನ್ರೈಸಿಗೆ ಕಾಯ್ತಾ ಇದ್ದೀವಿ. ನೋಡಿ ಈ ಸನ್ರೈಸ್ಗೋಸ್ಕರ 2 ಜನ ನೋಡ್ತಾ ಇದ್ದಾರೆ. ನೋಡಿ ಜನಸಾಗರ, ಅಷ್ಟು ಜನನೂ ಸನ್ರೈಸಿಗೆ ಕಾಯ್ತಾ ಇದ್ದೀವಿ. ಫೈನಲಿ ಸನ್ರೈಸ್ ಆಗಿದೆ. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಜನ ಇದ್ದಾರೆ ನೋಡಿ ಸನ್ರೈಸ್ ನೋಡೋದಕ್ಕೆ. ಸೊ ಕಾಂಬೋಡಿಯಾದು ಫ್ಲ್ಯಾಗಲ್ಲಿರೋದನ್ನು ಆಂಕೋರ್ ವ್ಯಾಟದ್ದು ಲೋಗೋ. ಸೊ ಅವ್ರಿಗೆ ಅಷ್ಟು ಇಂಪಾರ್ಟೆಂಟು ಕಾಂಬೋಡಿಯಾದವ್ರಿಗೆ. ಮೋಸ್ಟ್ ಆಫ್ ದ ಟೂರಿಸ್ಟ್ ಇಲ್ಲಿ ಬಂದೇ ಬರ್ತಾರೆ. ಇಲ್ಲಿ ಇದಕ್ಕೋಸ್ಕರನೇ ಬರೋದು ತುಂಬ ಜನ. ಸೊ ಇದು ಅಷ್ಟು ಫೇಮಸ್ ಇದೆ. ನೋಡಿ ಇದು ದೇವಸ್ಥಾನದ ಕಾಂಪ್ಲೆಕ್ಸು, ಅಲ್ಲಿರೋದು ಆಂಕೋರ್ ವ್ಯಾಟ್ ದೇವಸ್ಥಾನ. ಆದಮೇಲೆ ಇಲ್ಲಿಂದ ವ್ಯೂ ಪಾಯಿಂಟ್ ಎಲ್ಲ ಇದೆ. ಸೊ ಎಲ್ಲ ಪಾಳು ಬಿದ್ದೋಗಿದೆ, ಬಟ್ ಇಲ್ಲಿಂದನೇ ನಾವು ನೋಡೋಕ್ಕಾಗೋದು. ಸೊ ಬೆಳಗಿನ ಜಾವ 4:30ಗೆ ಎದ್ದು ಬಂದು ನೋಡೋ ಸ್ಪಾಟೇ ಇದು. ಈ ವ್ಯೂಗೋಸ್ಕರ ಅಷ್ಟೊಂದು ಜನ ಬರೋದು. ಸೊ ನೆಕ್ಸ್ಟು ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗೋದಿದೆ, ಬನ್ನಿ ನೋಡೋಣ. ಸೊ ನಿಮ್ಗೆ ಇಲ್ಲೇನೇನು ತೂತ್ಗಳು ಕಾಣಿಸ್ತಿದೆ ನೋಡಿ, ಅದೆಲ್ಲ ಬಾಂಬ್ಗಳು ಬಿದ್ದಿರೋದು, ಬಾಂಬು ಬುಲೆಟ್ಸು ಆ ಥರ. ಇಡೀ ಜಗತ್ತಲ್ಲಿ ಲಾರ್ಜೆಸ್ಟ್ ಟೆಂಪಲ್ ಇರೋದು ಇಂಡಿಯಾದಲ್ಲ, ಕಾಂಬೋಡಿಯಾದಲ್ಲಿ. ಅದು ಆಂಕೋರ್ ವ್ಯಾಟ್. 402 ಎಕರೆ ಇದೆ ಇದು ದೇವಸ್ಥಾನ. ಸೊ ಸೆಕೆಂಡ್ ಬಂದು ನ್ಯೂ ಜೆರ್ಸಿಲಿರೋದು. ಮೊದಲು ಶ್ರೀರಂಗಮಲ್ಲಿ ಇತ್ತು ರಂಗನಾಥ ಸ್ವಾಮಿದು. ಇವಾಗ ನ್ಯೂ ಜೆರ್ಸಿಲಿ ಬಾಪ್ಸ್ ಮಂದಿರ ಇದೆಯಲ್ಲ, ಅದು ಬಂದಿದೆ. ನೋಡಿ ಇವಾಗ ಫುಲ್ ಸನ್ರೈಸ್ ಆಗಿದೆ. ನೋಡಿ ಇದ್ರದ್ದು ಕೆತ್ತನೆಗಳು ಹೇಗಿದೆ ಅಂತ. ಸೊ ಇವಾಗ ನೀವೇನು ಕೆತ್ತನೆ ನೋಡ್ತಾ ಇದ್ದೀರಾ, ಅದು ಫುಲ್ಲು ರಾಮಾಯಣನ ಇವರು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಸೊ ಎಲ್ಲ ಅವ್ರ ಸ್ಟೈಲಲ್ಲಿ, ಅಂದರೆ ಅವ್ರ ಶೈಲಿಯಲ್ಲಿ ಮಾಡಿರೋ ಕೆತ್ತನೆ ಇದು. ಸೊ ಇಡೀ ಗೋಡೆ ಮಾಡಿದ್ದಾರೆ ಆ ಥರ. ಎಷ್ಟು ದೊಡ್ಡದಿದೆ ಅಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ. ಇವಾಗ ನೋಡಿ ನಾವೆಲ್ಲ ಎಷ್ಟು ಚಿಕ್ಕ ಕಾಣಿಸ್ತೀವಿ. ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಿದೆ. ಸೊ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ಸೊ ಅದಕ್ಕೆ ಬಂದಿದ್ದೀವಿ ಇವಾಗ. ನೋಡಿ ಕ್ಯೂ ಇದೆ ದೇವಸ್ಥಾನ ಒಳಗಡೆ ಹೋಗೋಕ್ಕೆ. ಎಷ್ಟು ದೊಡ್ಡದಿದೆ ಅಂದರೆ ಅಪ್ಪ.
ಆ ವೈಟಿಗೆ ನಡ್ಕೊಂಡು ಹೋಗ್ಬೇಕು. ನೋಡಿ ದೇವಸ್ಥಾನ ಒಳಗಡೆ ಬಂದರೆ ಈ ಥರ ಇದೆ. ಅದು ಕಲ್ಯಾಣಿ ನೋಡಿ, ಬಟ್ ನೀರಿಲ್ಲ. ನೋಡಿ ಒಂದೊಂದು ಕಡೆನೂ ಕಲ್ಯಾಣಿಗಳಿದೆ, ಅಂದರೆ 4 ಕಡೆ. ಸೊ ಈ ಥರ ರೂಟ್ ಹಾಕಿರ್ತಾರೆ, ಈ ಕಡೆ ಇಲ್ಲಾಂದರೆ ಈ ಕಡೆ ಹೋಗ್ಬೋದು. ಸೊ ಆಂಕೋರ್ ವ್ಯಾಟ್ ವಿಷ್ಣು ದೇವಸ್ಥಾನ ಇದು. ಸೊ ಹೆಂಗೆ ನಮ್ಮ ದೇಶದಲ್ಲಿ ದೇವಸ್ಥಾನ ಕೆಡವಿ ಮಸೀದಿಗಳು ಮಾಡಿದ್ರು, ಅದೇ ಥರ ಇಲ್ಲಿ ದೇವಸ್ಥಾನ ಕೆಡವಿ ಬುದ್ಧಿಸ್ಟ್ ಟೆಂಪಲ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ದೇವಸ್ಥಾನನ ಹೊಡೆದಾಕಿಲ್ಲ, ಅದರಲ್ಲೇ ಇಂಪ್ರೊವೈಸೇಷನ್ ಆಗಿದೆ. ನೀವು ಎಷ್ಟೊಂದು ಕಡೆ ನೋಡ್ಬೋದು ಬುದ್ಧಿಸಮ್ ಅವ್ರದ್ದು ಒಂದು ಸ್ವಲ್ಪ ರಿಲೆವೆಂಟ್ ಇದೆ. ನೋಡಿ ಟಾಪಿಗೆ ಬಂದರೆ ಹಿಂಗೆ ಕಾಣಿಸುತ್ತೆ. ನೋಡಿ ಬುದ್ಧದ ವಿಗ್ರಹ ಇದೆ ಇಲ್ಲಿ. ಸೊ ಇದು ಕಲ್ಯಾಣಿ. ಸೊ ಇವಾಗ ನಾವು ಒಂದು ದೇವಸ್ಥಾನ ಮುಗಿಸಿದ್ದೀವಿ, ಇನ್ನು 3 ದೇವಸ್ಥಾನ ಏನೋ ಇದೆ. ಸೊ ಇಲ್ಲಿ ಪ್ಯಾಕೇಜ್ಗಳಿದೆ, ಒಂದೊಂದು ಡೇ ಪ್ಯಾಕೇಜ್ ಇದೆ, ಒಂದೊಂದು ಸನ್ರೈಸ್ ಪ್ಯಾಕೇಜ್ ಇದೆ, ಸನ್ಸೆಟ್ ಪ್ಯಾಕೇಜ್ ಕೂಡ ಇದೆ. ಸೊ ಐಡಿಯಲಿ ನೀವು 2 ಡೇಸ್ ಸಾಕು. ಇಲ್ಲಿ ನಾವು 1 ಡೇ ತೊಗೊಂಡಿದ್ದೀವಿ ಅಷ್ಟೆ. ನೋಡಿ ಕಾಡು ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಒಂದೊಂದೇ ಟೆಂಪಲ್ ಹೋಗಬೇಕು. ನೋಡಿ ನಿಮ್ಗೆ ಆಂಕೋರ್ ವ್ಯಾಟಲ್ಲಿ ಕಾಣಿಸುತ್ತೆ, ದೂರದಲ್ಲಿದೆ. ಸೊ ಎಂಟ್ರಿ ಫೀ ಬಂದು $37. ಸೊ ನೀವು ಆನ್ಲೈನಲ್ಲೇ ಮಾಡ್ಕೊಬೋದು, ನಾನು ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ಸೊ ಇವ್ರು ಕರ್ಕೊಂಡು ಹೋಗೋದಕ್ಕೆ ನಾವು 1200 ರೂಪೀಸ್ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಫ್ರಮ್ ಹೋಟ್ಲು, ಆಮೇಲೆ ನಿಮಗೆ ಒಂದು ವಾಟರ್ ಬಾಟ್ಲು, ಆಮೇಲೆ ಮ್ಯಾಪ್ ಅದೆಲ್ಲ ಕೊಟ್ಟಿದ್ದಾರೆ, ಆಮೇಲೆ ನಿಮಗೆ ಗೈಡ್ ಕೂಡ ಸಿಗ್ತಾರೆ. ಸೊ ಅದಕ್ಕೆ ನಾನು ಇದನ್ನು ಬುಕ್ ಮಾಡಿಕೊಂಡೆ. ಸೊ ಇದು ನೋಡಿ ದೇವಸ್ಥಾನ ಫುಲ್ ಬಿದ್ದೋಗ್ಬಿಟ್ಟಿದೆ. ನೋಡಿ ಇದೇ ಬಸ್ಸಲ್ಲಿ ನಾವು ಹೋಗ್ತಾ ಇರೋದು. ಸೊ ಒಂದು ಟೆಂಪಲಿಂದ ಒಂದು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ನೋಡಿ ಕೋಟೆ ಥರ ಕಟ್ಸಿದ್ದಾರೆ ದೇವಸ್ಥಾನ ಆಚೆ. ಇದು ನಮ್ಮ ಇಂಡಿಯಾ ಮತ್ತು ಕಾಂಬೋಡಿಯಾ ಸೇರಿಕೊಂಡು ಕನ್ಸರ್ವೇಷನ್ನು, ಅಂದರೆ ಪುನಃ ಇನ್ನೊಂದು ಸತಿ ಕಟ್ಟಿಸಿ ಎಷ್ಟು ಆಗುತ್ತೋ ಅಷ್ಟು ಉಳ್ಸೋಕ್ಕೆ ಹೋಗಿದ್ದಾರೆ. ನೋಡಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಇಂಡಿಯಾ ಫ್ಲ್ಯಾಗ್ ಹಾಕಿದ್ದಾರೆ. ASA ಅವ್ರು ಮೇಂಟೈನ್ ಮಾಡೋದು. ಇದು ಟಾಪ್ ರೋಮ್ ಟೆಂಪಲ್. ಸೊ ಈ ಜಾಗಕ್ಕೆ ಬರಬೇಕು ಅಂದರೆ ತುಂಬ ನಡೆಯೋದಿರುತ್ತೆ. ಹ್ಯಾಟು ಗ್ಲಾಸಸ್ ಕಂಪಲ್ಸರಿ, ಆಮೇಲೆ ಬಿಸಿಲು ತುಂಬ ಇರುತ್ತೆ. ಸೊ ಇದನ್ನು ತುಂಬ ಇಂಪಾರ್ಟೆಂಟ್ ಐಟಮ್ಸ್. ನೀವು ಇಲ್ಲಿ ಬರಬೇಕಂದ್ರೆ ಇದೆರಡು ತರಲೇಬೇಕು, ತುಂಬ ನಡೆಯೋದಿದೆ. ಎಷ್ಟು ದೊಡ್ಡದಿದೆ ಮರ. ಸೊ ಇದು ಟಾಪ್ ರೋಮ್. ಈ ಹೆಸರುಗಳು ಹೇಳೋದೇ ಕಷ್ಟ ಆಗೋದಿಲ್ಲಲ್ಲ.
ನೀಟಾಗಿ ದೇವಸ್ಥಾನದ ಮೇಲೇ ಬೆಳ್ಕೊಂಬಿಡುತ್ತೆ. ಓಹೋ, ನೋಡಿ ಇದು ಆಗಿನ ಕಾಲದ ದೇವಸ್ಥಾನಗಳು ಎಷ್ಟು ದೊಡ್ಡದಿದೆ ನೋಡಿ ಅಪ್ಪ. ಬಟ್ ಎಲ್ಲ ನೋಡಿ ಬಿದೋಗಿದೆ, ಬಟ್ ಆದ್ರೂ ಎಷ್ಟು ಟ್ರೈ ಮಾಡಿದ್ದಾರೆ ಮೇಂಟೈನ್ ಮಾಡೋದಕ್ಕೆ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗಡೆ. ನೋಡಿ ಹೆಂಗೆ ಬಿದೋಗಿದೆ. ನೋಡಿ ಹಿಂಗಿದೆ. ಯಪ್ಪ ಎಷ್ಟು ದೊಡ್ಡದಿದೆ ನೋಡಿ ಇದೆಲ್ಲ. ನೋಡಿ ಡೋರಲ್ಲಿ ಈ ಥರ ಕೆತ್ತನೆಗಳಿದೆ. ಆಮೇಲೆ ಈ ಥರದ್ದು ಇದೆಲ್ಲ ದೇವಸ್ಥಾನದ ಲಕ್ಷಣಗಳಿದೆಲ್ಲ. ಇದು ಹೆಂಗೆ ಕಾಣಿಸುತ್ತೆ ಅಂದರೆ ದೇವಸ್ಥಾನಕ್ಕೆ ಮರಗಳು ಅಟ್ಯಾಕ್ ಮಾಡ್ದಂಗಿದೆ. ಸೊ ನಾವು ಈ ದೇವಸ್ಥಾನದಿಂದ ಒಂದು ಡೋರಿಂದ ಒಂದು ಡೋರ್ಗೆ ಹೋದಷ್ಟು ಜಾಸ್ತಿ ಆಗ್ತಾಯಿದೆ ದೇವಸ್ಥಾನಗಳು. ಸೊ ಇದು ಬ್ರಹ್ಮಂದು ದೇವಸ್ಥಾನ, ಬ್ರಹ್ಮ ಮತ್ತು ಬುದ್ಧದ ದೇವಸ್ಥಾನ. ಸೊ ಎಷ್ಟೊಂದು ರಿಸ್ಟೋರೇಷನ್ ವರ್ಕ್ ಆಗ್ತಾಯಿದೆ, ನೀವು ನೋಡ್ಬೋದು. ಇನ್ನು ರಿಸ್ಟೋರೇಷನ್ ಆಗ್ತಾಯಿದೆ ಇಲ್ಲಿ. ಸೊ ಇದಕ್ಕೆ ಒಂದು ಸತಿ ನೀವು ಆ್ಯಂಕೋರ್ ವ್ಯಾಟ್ ಎಂಟ್ರಿ ಟಿಕೆಟ್ ತೊಗೊಂಡ್ರೆ ಅದರಲ್ಲೇ ಬರ್ತಾ ಹೋಗ್ಬೋದು. ಸೊ ನೀವು ಸಪ್ರೇಟಾಗಿ ಏನು ತೊಗೋಬೇಕಾಗಿಲ್ಲ. ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಹ್ಯಾಟು ಮತ್ತು ಗ್ಲಾಸು. ನೋಡಿ ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದರೆ ನೀವು ಹೇಳೋಕ್ಕಾಗ್ತಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. ಬಟ್ ಅದಕ್ಕೆ ಸೊ ನೀವು ಅದನ್ನು ಹ್ಯಾಟು ಮತ್ತು ಗ್ಲಾಸ್ ಮರಿಬೇಡಿ. ಆಮೇಲೆ ಯಾರಲ್ಲ ಲಾರಾ ಕ್ರಾಫ್ಟ್ ಟೋಮ್ ರೈಡರ್ ಫಿಲಮ್ ನೋಡಿದ್ದೀರಾ, ಅದು ಇಲ್ಲೇ ಶೂಟಿಂಗ್ ಆಗಿರೋದು. ಸೊ ನಿಮಗೆ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಇದು ಶೂಟಿಂಗ್ ಲೊಕೇಶನ್ ಇದೆ ಅದು. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ದೇವಸ್ಥಾನವೂ ಪಾಳು ಬಿದ್ದೋಗಿದೆ. ಒಂದು ಯುದ್ಧದಲ್ಲಿ, ಇನ್ನೊಂದು ತುಂಬ ವರ್ಷ ಆಗಿ ಆ ಥರ ಬಿಟ್ಟು ಹೋಗಿರೋದ್ರಿಂದ, ಮೇಂಟೆನೆನ್ಸ್ ಮಾಡದೇ ಇರೋದ್ರಿಂದ ಆಗಿರೋದು. ಸೊ ಆ್ಯಂಕೋರ್ ವ್ಯಾಟನ್ನ ಹಿಂದೂಗಳೂ ಆಳಿದ್ದಾರೆ, ಬುದ್ಧಿಸಮ್ ರಾಜರೂ ಆಳಿದ್ದಾರೆ. ಸೊ ಅದರಿಂದ ನೀವು ಎರಡು ಶೇಡು ನೋಡ್ಬೋದು. ಸೊ ಫಸ್ಟು ಹಿಂದೂಗಳು ಇದ್ದರು ಇಲ್ಲಿ, ಅದಾದಮೇಲೆ ಬುದ್ಧಿಸಮ್ ಅವ್ರು ಬಂದರು. ಸೊ ಅದಕ್ಕೆ ಈ ದೇವಸ್ಥಾನದಲ್ಲಿ ನೀವು ಇದು ವಿಷ್ಣುದು ಐಡಲ್ಸು ನೋಡ್ಬೋದು, ಆಮೇಲೆ ಬುದ್ಧ ಅವ್ರದ್ದು ನೋಡ್ಬೋದು. ಸೊ ಇಲ್ಲಿಗೆ ಬಂದಾಗ ನನಗೇನು ಅನಿಸ್ತು ಅಂದರೆ ಒಂದು ಸ್ವಲ್ಪ ಹಂಪಿಗೆ ಬಂದಂಗೆ ಅನಿಸ್ತು. ಅಲ್ಲೂ ಇದೇ ಥರ ಹೊಡೆದಾಕಿದ್ರು ದೇವಸ್ಥಾನಗಳನ್ನ, ಇಲ್ಲೂ ಅದೇ ಥರ ಆಗಿದೆ. ಬಟ್ ಇಲ್ಲಿ ಯುದ್ಧದಿಂದನೂ ಆಗಿದೆ, ಕ್ಲೈಮೇಟಿಂದನೂ ಆಗಿದೆ, ಆಮೇಲೆ ಧರ್ಮದಿಂದನೂ ಆಗಿದೆ. ಸೊ ಒಂಥರ ಇಲ್ಲಿ ಹಂಪಿ ಫೀಲ್ಸ್ ಜಾಸ್ತಿ ಇದೆ ಇಲ್ಲಿ. ನೋಡಿ ಇದು ಗೋಪುರ 4 ಕಡೆನೂ ದೇವ್ರದ್ದು ಫೇಸ್ ಇದೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಟ್ಯಾಕಿಯೋ ಟೆಂಪಲ್ ಅಂತ. ಇದು ನೋಡಿ ಕಾಡು ಮಧ್ಯ ಇದೆ. ಓಹೋ ತುಂಬ ಹತ್ತದಿದೆ ಇದು. ಇದು ನೋಡಿ ಟ್ಯಾಕಿಯೋ ಟೆಂಪಲ್ದು ಎಂಟ್ರೆನ್ಸು. ಇದು ಫುಲ್ ಮೇಲೆ ತನಕ ಹೋಗ್ಬೇಕು ಇದಕ್ಕೆ.
ಟ್ಯಾಕಿಯೋ ಟೆಂಪಲ್ ಮೇಲೆ ಹತ್ತುತ್ತಾ ಇದ್ದೀವಿ. ನೀಟಾಗಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ, ಬಟ್ ಆದ್ರೂ ಬೇಜಾನ್ ಬಿಸಿಲು ಪ್ಲಸ್ ಶೆಕೆ. ನೋಡಿ ಹೆಂಗಿದೆ. ಓಹೋ, ಅಬ್ಬಾ ನಮ್ಮ ನಂದಿ ನೋಡಿ, ನಂದಿ ಇಲ್ಲಿದೆ. ಲಿಂಗ ಇಲ್ಲೆಲ್ಲೂ ಇಲ್ಲ, ಬಟ್ ನಂದಿ ಆಸ್ ಯೂಶ್ವಲ್ ಎಲ್ಲ ಕಡೆ ಶಿವಂಗೋಸ್ಕರ ಕಾಯ್ತಾ ಇರ್ತಾನೆ. ಫುಲ್ ಟಾಪ್ಗೆ ಹೋಗೋದು ಬೇಜನ್ ಕಷ್ಟ ಇದೆ ಈ ಬಿಸಿಲಲ್ಲಿ, ಬಟ್ ಔಟ್ ಬಂದೆ. ಸೊ ನೋಡಿ, ನಿಮ್ಗೆ ಕಾಣಿಸ್ತದೆ ಜನ ಹೆಂಗೆ ಹೋಗ್ತಿದಾರೆ ಅಂತ. ಸೊ ಇವಾಗ ಕೆಳಗಡೆ ಇಳಿಬೇಕು. ನೋಡಿ ಎಷ್ಟು ಸ್ಟೀಪ್ ಆಗಿದೆ, ಈ ಥರ ಇದೆ. ಇದು ಸ್ವಲ್ಪ ಏಜ್ ಆದವರು ಬರದೇ ಇರೋದು ಒಳ್ಳೆಯದೇ, ಯಾಕಂದರೆ ಸ್ವಲ್ಪ ತುಂಬ ಹಿಂಗಿದೆ, ಸ್ಟೀಪ್ ಇದೆ, ಆಮೇಲೆ ಇಳಿಯೋದು ತುಂಬ ಕಷ್ಟ ಇದೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡಲ್ಲ 60+ ಇರೋರು, ಆಮೇಲೆ ಮಂಡಿ ಕಾಲು ನೋವು ಇರೋರೆಲ್ಲ ಬರೋದಲ್ಲ, ಸುಮ್ಮನೆ ರಿಸ್ಕೇ ತೊಗೊಳೋದು ಬೇಡ ಅಂತ. ನೋಡಿ ಶಿವಂದು ವಿಗ್ರಹ ಇಲ್ಲಿದೆ. ಸೊ ಆ ಸೈಡು ನಂದಿ ಇದೆ. ಸೊ ಟ್ಯಾಕಿಯೋ ಟೆಂಪಲಲ್ಲಿ ನಿಮಗೆ ಶಿವನ ವಿಗ್ರಹ ನೋಡ್ಬೋದು. ನೋಡಿ ಎಷ್ಟು ಕಷ್ಟ ಇದೆ ಮೇಲೆ ಹತ್ತೋದು. ಇವಾಗ ಟ್ಯಾಕಿಯೋ ಟೆಂಪಲ್ ಹಿಂದೆ ಇವಾಗ ಇಲ್ಲಿಗೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಗೈಡ್ ಹೇಳ್ತಾ ಇಲ್ಲ, ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಹೆಂಗಿದೆ ಅಂತ. ಸೊ ನಾನು ಈ ಟೂರ್ನ ಬುಕ್ ಮಾಡಿದ್ದು ಕ್ಲೂಕಲ್ಲಿ. ಇದು ಸನ್ ರೈಸ್ ಟೂರ್. ಇದು ಅಂದರೆ ನೀವು ಬೆಳಗಿನ ಜಾವ ಬರಬೇಕಾಗತ್ತೆ. ಸೊ ನಾವು ಎಷ್ಟು 4:15 ಪಿಕಪ್ ಮಾಡಿದ್ರು. ಆಮೇಲೆ ಸನ್ ರೈಸ್ ಸ್ಪಾಟಿಗೆ ಕರ್ಕೊಂಡೋಗಿ ಎಲ್ಲ ಒಂದೊಂದಾಗೆ ತೋರಿಸ್ಕೊಂಡ್ಬಂದರು. ವಾಟರ್ ಬಾಟಲ್ಸ್ ಫ್ರೀ, ವೆಟ್ ಟಿಶ್ಯೂಸ್ ಕೊಡ್ತಾರೆ. ಅದಾದಮೇಲೆ ಇಂಗ್ಲೀಷ್ ಸ್ಪೀಕಿಂಗ್ ಗೈಡ್, ಅದು ವೆರಿ ಇಂಪಾರ್ಟೆಂಟ್, ಅದು ಕೊಡ್ತಾರೆ. ಸೊ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ನಡೆದು ಸುಸ್ತಾಗೋಗಿದೆ. ನೋಡಿ ಇಲ್ಲಿ ಗರುಡ ವಿಗ್ರಹ ಇದೆ, ಓಕೆನಾ. ಇಲ್ಲಿ ನಾಗ, ಇಲ್ಲಿ ಸಿಂಹ, ಸೊ ಎಲ್ಲನೂ ಇದೆ ಇಲ್ಲಿ. ಇದು ಬಯಾನ್ ದೇವಸ್ಥಾನ. ಇದು ಲೋಕೇಶ್ವರ ಅಂದರೆ ಶಿವಂದು ದೇವಸ್ಥಾನ. ನೋಡಿ ನಾಗ ಎಷ್ಟು ದೊಡ್ಡದಿದೆ. ಸೊ ಈ ಥರ ಬಾರ್ಡರ್ಸ್ ಫುಲ್ಲು ನಾಗ ಇದೆ. ಅದಾದಮೇಲೆ ಒಂದೊಂದು ಗೋಪುರದಲ್ಲೂ ಫೇಸಸ್ ಇದೆ ನೋಡಿ. ಸೊ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ರೀ. Music with a multiple string guitar. See, Cambodian in the past all have long yellow, symbol of long life or Lord Buddha. After born 6 months or 1 year, this is killing fear place. Many people die. Yeah. ಇಲ್ಲಿ ನೋಡಿ ಬುದ್ಧ ಇದೆ, ಬಟ್ ಇಲ್ಲಿ ನೋಡಿ ನಿಮಗೆ ಲಿಂಗದ ಮೇಲೆ ಇಟ್ಟಂಗಿದೆ. ಇದು ಲಿಂಗದ್ದು ಸ್ಟ್ಯಾಂಡ್, ಇದು ಅದ್ರ ಮೇಲೆ ಲಿಂಗ ಇರಬೇಕಾಗಿತ್ತು, ಬಟ್ ಇಲ್ಲಿ ಬುದ್ಧ ಇದೆ. ಸೊ ನಾನು ಅದನ್ನೇ ಹೇಳಿದ್ದು, ಬುದ್ಧಿಸಮ್ ಮತ್ತು ಹಿಂದೂಯಿಸಮ್ ಎರಡೂ ಇಲ್ಲಿದೆ. ಓಹೋ ನೋಡಿ, ಒಂದೊಂದು ಗೋಪುರದ ಮೇಲೂ ಫೇಸ್ ಇದೆ, 4 ಕಡೆನೂ ಫೇಸ್ ಇರುತ್ತೆ ನೋಡಿ. ಇಲ್ಲೂ ಇದೆ. ಸೊ ನೀವು ಯಾವುದೇ ಗೋಪುರಕ್ಕೆ ಹೋಗಿ ಅಲ್ಲಿ ನಿಮಗೆ ಫೇಸ್ ಕಾಣಿಸುತ್ತೆ. ಸೊ ನಿಮ್ಗೆ ಇವಾಗ ಲೋಕೇಶ್ವರಂದು ದರ್ಶನ ಮಾಡಿಸ್ತೀನಿ ನೋಡಿ.
ಸೊ ಕಂಪ್ಲೀಟ್ ಟೆಂಪಲ್ ಟೂರ್ ಅಂತೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಗ್ಲಿಮ್ಸಸ್ ಒಂದು ಸ್ವಲ್ಪ ತೋರಿಸ್ಬೋದು ಅಷ್ಟೇ, ಯಾಕಂದರೆ ಒಳಗಡೆ ಹೋದಷ್ಟು ಬೇಜಂದು ಇದೆ ಇಲ್ಲಿ ನೋಡೋದಕ್ಕೆ. ಹಿಂದೆಯಿಂದ ನೋಡೋಕ್ಕೆ ಆಟೋ ಥರ ಇದೆ, ಬಟ್ ಇದು ನೋಡಿ ಒಂದು ಫುಲ್ ಶಾಪಿಂಗ್ ಕಾಂಪ್ಲೆಕ್ಸೇ ಇದೆ. ಇದರಲ್ಲಿ ಫುಲ್ ಮೊಬೈಲ್ ಎಲ್ಲ ಇದೆ ನೋಡಿ. ಇದು ಬೈಕ್ ಜೊತೆ ಅಟ್ಯಾಚ್ಮೆಂಟು. ಸೊ ಹಿಂಗೆ ಎಲ್ಲನೂ ಹಿಂಗೆ ಇದೆ ಇಲ್ಲಿ ನೀವು ನೋಡ್ಬೋದು ನೋಡಿ. ಬೈಕಿಗೆ ಇನ್ನೊಂದು ಅಟ್ಯಾಚ್ಮೆಂಟು ಇಲ್ಲಿ ನೋಡಿ, ಕಬ್ನಲ್ಲೇ ಅಟ್ಯಾಚ್ ಮಾಡಿಬಿಟ್ಟಾರೆ, ಕಬ್ನಲ್ಲಿ ಮಿಷಿನ್ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನೋಡಿ ಬೈಕಿಗೆ ಗೂಡ್ಸ್ ಥರದ್ದು ಯಾವುದೋ ಒಂದು ಅಟ್ಯಾಚ್ ಮಾಡಿಬಿಟ್ಟು ಆಟೋ ಥರ ಮಾಡ್ಕೊಬಿಟ್ಟಿದ್ದಾರೆ ನೋಡಿ. ಎಳ್ನೀರು ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಡ್ತಾರೆ ನೋಡಿ ಇಲ್ಲಿ. ಇದಕ್ಕೆ ವಿಕ್ಟ್ರಿ ಗೇಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಆ ಚಿಕ್ಕ ಜಾಗದಿಂದ ಗಾಡಿಗಳು ಹೋಗುತ್ತೆ. ಆಮೇಲೆ ಇಲ್ಲಿ ಎಷ್ಟೊಂದು ಬುದ್ಧ ಇದೆ ನೋಡಿ. ಇವಾಗ ನಾವು ವಿಕ್ಟ್ರಿ ಗೇಟಿಗೆ ಬಂದಿದ್ದೀವಿ. ಸೊ ಅಲ್ಲಿ ನೋಡಿ ಎಷ್ಟೊಂದು ವಿಗ್ರಹಗಳಿದೆ. ಸೊ ಇವಾಗ ನಾವು ಆಂಕೋರ್ ವ್ಯಾಟ್ ಮುಗಿಸ್ಕೊಂಡು ಸಿಎಮ್ ರೀಪಿಂದ ಫುಕೆಟ್ಗೆ ಹೊಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಫುಕೆಟಲ್ಲಿ ಸಿಗೋಣ. ಬಾಯ್.